ಯಾರು ಕೂಡ ಮತದಾನದಿಂದ ಹಿಂದೆ ಉಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸುವ ಮೂಲಕ 100ರಷ್ಟು ಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ 2024 ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಬುಧವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪರ್ವದೇಶದ ಗರ್ಭ ಘೋಷಣೆಯೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. 85 ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಮತ ಚಲಾಯಿಸುವ ಅವಕಾಶ ಕೊಡಲಾಗಿದೆ. ಕೆಲವರು ತುಂಬಾ ಸೀನಿಯರ್ ಸಿಟಿಸನ್ ಇರುವವರು ಮತಗಟ್ಟೆಗೆ ಬಂದು ಮತ ಹಾಕುವುದಾಗಿ ಹೇಳಿದ್ದು, ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಬೇಕು. ಮತದಾನದಂದು ರೆಸಾರ್ಟ್, ಹೋಮ್ ಸ್ಟೇ ಎಲ್ಲವನ್ನ ರದ್ದುಪಡಿಸಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಎಂದರು. ಮೇಲು ಕೀಳು ಬಡವ ಬಲ್ಲಿಗ ಆಗಲಿ ಕಪ್ಪು ಬಿಳುಪು ಆಗಲಿ ಎಲ್ಲರಿಗೂ ಇರುವುದು ಹಾಗೂ ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಮನುಷ್ಯನಿಗೂ ಕೂಡ ಇರುವುದು ಒಂದೇ ಮತ. ಭಾರತದ ಪ್ರಜೆಯಾಗಿರುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ಕಿವಿಮಾತು ಹೇಳಿದರು. ಸ್ವೀಪ್ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಸೇವು ಇರುತ್ತಾರೆ. ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅನೇಕ ಕಾರ್ಯಕ್ರಮವನ್ನ ಮಾಡಲಾಗಿದ್ದು, ವೋಟರ್ ಲಿಸ್ಟ್ ನೋಡಿದ್ರೆ ಗಂಡಸರ ಮತದಾರರಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚು ಇದ್ದು, ಪೊಲೀಸ್ ಠಾಣೆಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಪ್ಪದೆ ಮತ್ತು ಯಾವ ಭಯವಿಲ್ಲದೆ ನಿರ್ಭೀತಿಯಿಂದ ಮತವನ್ನ ಮಾಡಬೇಕು ಎಂದು ಕರೆದಿರಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ, ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಪ್ರತಿ ತಾಲೂಕಿನಲ್ಲೂ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದ್ದು, 2019 ಲೋಕಸಭಾ ಚುನಾವಣೆಯಲ್ಲಿ 77.19% ಮತದಾನವಾಗಿತ್ತು. ಈ ಬಾರಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಶೇಕಡಾವಾರು 100ರಷ್ಟು ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಎಂದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಚುನಾವಣೆಯ ಪ್ರಚಾರದ ಅಂಬಾಸಿಡರ್ ಸುಷ್ಮಾ ಅವರು ಮಾತನಾಡಿ, ಮತದಾನ ಮಾಡಲು ಅಂಗವಿಕಲರಿಗೂ ಸೌಲಭ್ಯ ಕೊಡಲಾಗಿದೆ. ಎಲ್ಲರೂ ಮರ್ಯಾದೆ ಓಟು ಮಾಡುವಂತೆ ಹೇಳಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಾಂತಲಾ, ಜಿಲ್ಲಾ ಪಂಚಾಯತ್ ಪರಪ್ಪಸ್ವಾಮಿ, ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಹೇಮ್ಸ್ ಜಿಲ್ಲಾ ಸರ್ಜನ್ ಲೋಕೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ, ನಗರಸಭೆ ಜೂನಿಯರ್ ಇಂಜಿನಿಯರ್ ಕೆಆರ್ ಕವಿತಾ, ಕಾಲೋಫಿತಾ ಬಿಟಿ, ಮಾನುವ ಇತರರು ಹಾಜರಿದ್ದರು. ಹೆಸರಿದೆ, ಅವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. ನಮಗೆ ಗೊತ್ತಿದೆ 85+ ಇರುವಂಥವ್ರಿಗೆ ನಮ್ಮ ಮನೆಯಲ್ಲೇ ವೋಟಿಂಗ್, ಹೋಮ್ ವೋಟಿಂಗ್ ಅಂತ ಅಂದ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ. ಆದರೆ ನಮ್ಮ ಮಾಹಿತಿ ಪ್ರಕಾರ ಈಗ ನಮಗೆ ಏನು ಅನುಭವ ಆಗಿದೆ ಅಂತಂದರೆ, ಕೆಲವರು ತುಂಬ ಸೀನಿಯರ್ ಸಿಟಿಸನ್ ಇದ್ದವರನ್ನು ಕೂಡ ನಾವು ಮತಗಟ್ಟೆಗೆ ಬಂದು ವೋಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ 77.61 ಏನು ನಮ್ಮ ಪೋಲಿಂಗ್ ಪರ್ಸೆಂಟೇಜ್ ಆಗಿತ್ತು. ಈ ಬಾರಿ ಅದಕ್ಕಿಂತನೂ ಹೆಚ್ಚು ಮತದಾನ ಮಾಡಿ ಅಂತಂದ್ಬಿಟ್ಟು ಮತ್ತು ನಮ್ಮ ADC ಅವರು ಈಗ ತಾನೇ ಹೇಳಿದ್ರು, ಏನಂದರೆ 5 ವರ್ಷ ನೀವು ಹಬ್ಬಿಸೋದಕ್ಕಿಂತ ಮೊದಲು ನೀವು ಒಂದು ದಿನ ಹೋಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ, ಅವತ್ತು ಎಲ್ಲ ಟೂರ್ಸು, ಬೇರೆ ಹೋಮ್ ಸ್ಟೇ, ರೆಸಾರ್ಟು ಅದನ್ನೆಲ್ಲ ರದ್ದುಪಡಿಸಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಎಲ್ಲರಿಗೂ ಇರೋದು ಒಂದೇ ಮತ. ಅದು ಬಡವ ಬಲ್ಲಿದಾಗಲಿ, ಮೇಲು ಕೀಳಾಗಲಿ, ಕಪ್ಪು ಬಿಳುಪು ಆಗಲಿ, ಅವರೆಲ್ಲರಿಗೂ ಇರೋದು ಒಂದೇ ಮತ. ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಸ್ಟ್ರೀಟ್ ವೆಂಡರ್ಗೂ ಕೂಡ ಇರೋದು ಒಂದೇ ಮತ. ಅದ್ರ ಬಗ್ಗೆ ನೀವು ಹೆಮ್ಮೆ ಪಡಿ, ಭಾರತದ ಪ್ರಜೆಯಾಗಿರೋದಕ್ಕೆ ನೀವು ಹೆಮ್ಮೆ ಪಡಿ, ಮತದಾನ ಮಾಡಿ ಅಂತಂದ್ಬಿಟ್ಟು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು. ಕಳೆದ ವಿಧಾನಸಭೆಯಲ್ಲಿ ಚುನಾವಣೆ ಪರ್ಸೆಂಟೇಜ್ ಬಂದಿದೆ, ಈ ಸಲ ಅದಕ್ಕಿಂತ ಎಷ್ಟು ನಿರೀಕ್ಷೆ ಮಾಡಿದ್ದೀರಾ? ಸ್ವೀಪ್ ಸಮಿತಿಯ ಅಧ್ಯಕ್ಷರು ನಮ್ಮ CEO ಅವರು ಇರ್ತಾರೆ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಯಾರ್ಯಾರ್ದು ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅವರೆಲ್ಲರೂ ಕೂಡ ಇದ್ದೋದು. ಫಾರ್ ಎಕ್ಸಾಂಪಲ್, ಒಂದು ಪೋಲಿಂಗ್ ಸ್ಟೇಷನಲ್ಲಿ 1500 ಓಟ್ ಇದೆ ಅಂತಂದರೆ 1500 ಜನ ಕೂಡ ಹೋಗಿ ಮತದಾನ ಮಾಡಬೇಕು, ಮತ ಚಲಾಯಿಸಬೇಕು. ಸೊ ತಮಗೆ ಗೊತ್ತಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇದೆ, ಅದ್ರಲ್ಲಿ ಮಾಡಿ ಸರಿ ಇದೆಯಾ ಅಂತಂದ್ಬಿಟ್ಟು ನೋಡಲಿಕ್ಕೆ ನಮ್ಮದು ಬ್ಯಾಲೆಟ್ ಇದು VVPAT ಅಂತಂದಿದೆ, ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತಂದಿದೆ. ಇದೆಲ್ಲ ಇರೋದ್ರಿಂದ ನಮಗೆ ಭಾಳ ನಿರ್ಭೀತಿಯಿಂದ ನಿರ್ಭಯವಾಗಿ ನಾವು ಮತದಾನ ಮಾಡಬೇಕು. ಆಮೇಲೆ ನಮ್ಮ ವೋಟರ್ ಲಿಸ್ಟಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇದೆ. ನಮ್ಮ ಹಾಸನದಲ್ಲಿ ಗಂಡಸು ಮತದಾರರಿಗಿಂತ ಹೆಂಗಸು ಮತದಾರರು ಜಾಸ್ತಿ ಇದ್ದಾರೆ. ಎಲ್ಲ ಮಹಿಳೆಯರಲ್ಲಿ, ಎಲ್ಲ ಪುರುಷರಲ್ಲಿ ನಾವು ಕೇಳ್ಕೊಳ್ತಾ ಇರೋದು ಎಲ್ಲ ಮತದಾರರಲ್ಲಿ ಒಟ್ಟಿಗೆ. ಸೊ ನೀವು ಬಂದು ಮತ ಚಲಾವಣೆ ಮಾಡಿ, ಮತಗಟ್ಟೆಗೆ ಬಂದು. ಹಿಂದಿನ ಬಾರಿ ಏನು 77% ಆಗಿತ್ತು, ದಿಸ್ ಟೈಮ್ ಇಟ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ದಟ್ ಈಸ್ ಆರ್ ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಫ್ ಆರ್ ವೋಟರ್ಸ್. ಎಸ್, ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಮ್ಮ
ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈಗ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ ಸ್ವೀಪ್ ಆ್ಯಕ್ಟಿವಿಟಿಗಳು ನಡೀತಾ ಇದ್ದಾವೆ. ಅದೇ ರೀತಿ ಇವತ್ತು ಮೊಸಳೆ ಹೊಸಳ್ಳಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಕೂಡ ಸುಮಾರು ಒಂದು 2,000 ಮಕ್ಕಳನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸಿ ಅಲ್ಲಿ ಕೂಡ 12 ಗಂಟೆಗೆ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಏನು 2019 ಲೋಕಸಭಾ ಚುನಾವಣೆಯಲ್ಲಿ 77.19% ಮತದಾನ ಆಗಿತ್ತು. ಈ ಸಲ ನಮ್ಮ ಪ್ರತಿಯೊಬ್ಬರೂ ಮತದಾನ ಮಾಡೋದ್ರ ಮೂಲಕ 100% ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಆಗಿದೆ. ಎಲ್ಲರೂ ಕೂಡ 100% ಮತದಾನ ಮಾಡೋದ್ರ ಮೂಲಕ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀವಿ. ಮತ್ತು ಮತದಾರರಲ್ಲಿ ಮನವಿ ಏನಂದರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೀವು ಮತದಾನ ಮಾಡಿ, ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಬೇಡಿ. ಆತ್ಮಸಾಕ್ಷಿ ಏನು ಹೇಳುತ್ತೋ ಅದೇ ರೀತಿ ನೀವು ಮತದಾನ ಮಾಡಿ, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ.